ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಬೆಂಗಳೂರು ನರ್ಸರಿಗೆ ಪ್ರತಿ ಸಾರಿ ಬಂದಾಗ ಕೂಡ ನೀವು ಏನಾದರೂ ಒಂದು ಹೊಸದಾಗಿ ಅನ್ವೇಷಣೆ ಮಾಡ್ತಾ ಇರ್ತೀರಾ. ಹೌದು. ಪ್ರತಿಯೊಬ್ಬ ಮನುಷ್ಯ ಕೂಡ ಲಾಭಕ್ಕೋಸ್ಕರ ಮಾಡ್ತಾರೆ. ಹೌದು. ಆದ್ರೆ ನೀವು ಲಾಭನ ದೃಷ್ಟಿಯಲ್ಲಿ ಇಟ್ಕೊಳ್ದೆ ಮೊದಲನೇ ಒಂದು ಸರ್ವಿಸ್ ಓರಿಯೆಂಟೆಡ್ ಆಗಿ ಮಾಡ್ಬೇಕು ಅಂತ ನೀವು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಾ. ಅಂದ್ರೆ ನೀವು ಪಡ್ತಾ ಇರೋ ಶ್ರಮಕ್ಕೆ ನೀವು ಬೇರೆ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನೀವು ಈ ಒಂದು ಕೃಷಿ ಮತ್ತೆ ತೋಟಗಾರಿಕೆಯನ್ನ ಆಯ್ಕೆ ಮಾಡ್ಕೊಂಡು ನೀವು ಸ್ವತಃ ರೈತರಾಗಿದ್ಕೊಂಡು ಈ ಒಂದು ನರ್ಸರಿ ಮಾಡ್ತಾ ಇದ್ದೀರಾ. ಆಮೇಲೆ ಪ್ರತಿ ಸಲ ಬಂದಾಗ ಕೂಡ ನಾನು ನಿಮ್ಮ ನರ್ಸರಿನ ಸಂಪೂರ್ಣವಾಗಿ ಅಧ್ಯಯನ ಮಾಡಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಅಷ್ಟೊಂದು ಇಲ್ಲಿ ಹಣ್ಣಿನ ಗಿಡಗಳನ್ನ ನಾವು ಇಟ್ಕೊಂಡು ಮಾಡ್ತಾ ಇದ್ದೀರಾ. ಇವತ್ತು ಕೂಡ ಬಂದ ತಕ್ಷಣ ನೀವು ಒಂದು ಸರ್ಟಿಫಿಕೇಟ್ನ ಕೈಲಿ ಇಟ್ಕೊಂಡು ಬಂದ್ರಿ, ಹೊರಗಡೆ ಬಂದ್ರಿ. ನಂಗೆ ಆಶ್ಚರ್ಯ ಆಯಿತು. ಆ ಸರ್ಟಿಫಿಕೇಟ್ ಸ್ವಲ್ಪ ನೋಡ್ಬೋದು ಸರ್? ಹೌದು ಸರ್, ನೋಡಿ ಸರ್. ಬೆಂಗಳೂರು ನರ್ಸರಿ ಅವರು ಇತ್ತೀಚೆಗೆ ಶ್ರೀನಗರಕ್ಕೆ ಹೋಗಿ ಬಂದರು. ICAR ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಂಪರೇಟ್ ಹಾರ್ಟಿಕಲ್ಚರ್ ಅಂತ ಸಂಶೋಧನಾ ಸಂಸ್ಥೆ ಇದೆ. ಟೆಂಪರೇಟ್ ಅಂಡ್ ಹಾರ್ಟಿಕಲ್ಚರ್ ಅಂತ ಹೇಳ್ಬಿಟ್ಟು ಶ್ರೀನಗರದಲ್ಲಿ ಇಲ್ಲಿ ಬಂದಿದ್ದೀನಿ ನಾನು. CITH ಡಾಕ್ಟರ್ ಹೋಮಚಂದ್ ಶರ್ಮಾ ಹೆಡ್ ಇದ್ದಾರೆ. ಅವರು ನನಗೆ ಬಹಳ ಸಹಾಯ ಮಾಡಿದ್ರು. ಅವರು ನನಗೆ ಸಚಿನ್ ಅಂತ ಇವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ 250 ವೆರೈಟಿ ಆಪಲ್ಗಳಿದೆ. ಇದು ಹೈ ಚಿಲ್ ಜಾಗ. ಇದು ಪ್ರೂನಿಂಗ್ ಕೂಡ ಮಾಡೋ ವಿಧಾನ ಅಂತ ಹೇಳಿದ್ರೆ ನೋಡಿ, ಸೆಂಟ್ರಲ್ಲಿ ಓಪನ್ ಮಾಡಬೇಕು. ಇಲ್ಲಿ ಏನೂ ಇರೋದಿಲ್ಲ, ಸೆಂಟ್ರಲ್ಲಿ ಓಪನ್ ಮಾಡಬೇಕು. ಎಲ್ಲ ಬ್ರಾಂಚಸ್ ನಾವು ಈ ಥರ ನಾವು ಇಟ್ಕೊಂಡು ಹೋಗಬೇಕು. ಆವಾಗೇ ನಿಮಗೆ ಗಿಡ ಚೆನ್ನಾಗಾಗುತ್ತೆ. ಅಲ್ಲಿ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. This is to certify that Messrs Bangalore Nursery Survey number 36/4 ಚಿಕ್ಕಚೀಮನಹಳ್ಳಿ ವಿಲೇಜ್, ಕಸಬಾ ಹೋಬಳಿ, ದೇವನಹಳ್ಳಿ ತಾಲೂಕು, Bangalore Rural 562110 Bangalore is a licensee of ICAR CITH technology, robust and high throughput apple clonal rootstock multiplication technology under controlled conditions for enhancing domestic supply and reducing the import of apple rootstocks for a period of 8 years from 25/11/2024. ಸೊ ಇವರಿಗೆ 8 ವರ್ಷ ಈ ಒಂದು ವ್ಯಾಲಿಡಿಟಿ ಇರುತ್ತೆ ಈ ಸರ್ಟಿಫಿಕೇಟು. ಯಾತಕ್ಕೆ ಕೊಟ್ಟರು ಇವರಿಗೆ ಸರ್ಟಿಫಿಕೇಟು, ಮತ್ತು ಅವರು ಅಲ್ಲಿಗೆ ಹೋದಾಗ ಅವ್ರು ಏನೆಲ್ಲ ಒಂದು ತರಬೇತಿನ ಪಡ್ಕೊಂಡ್ರು ಅನ್ನೋದನ್ನು ಸಂಪೂರ್ಣವಾಗಿ ನಮ್ಮ ಮುಂದೆ ಈಗ ಈ ಬೆಂಗಳೂರು ನರ್ಸರಿಯ ಮಾಲೀಕರಾದಂತಹ ಆದಿಲ್ ಸರ್ ಇದ್ದಾರೆ. ನೀವೇನು ಇತ್ತೀಚೆಗೆ ಶ್ರೀನಗರಕ್ಕೆ ಹೋಗ್ಬಂದ್ರಿ, ಅಲ್ಲಿ ನಿಮಗೆ ಏನೆಲ್ಲ ತರಬೇತಿ ಪಡ್ಕೊಂಡ್ರಿ, ಆ ತರಬೇತಿಯಲ್ಲಿ ನಿಮಗೆ ಹ್ಯಾಂಡ್ಸ್ ಆನ್ ಅಂದರೆ ನೀವು ಖುದ್ದಾಗಿ ಅದನ್ನ ಕಸಿ ಕಟ್ಟೋದಿರ್ಬೋದು, ರೂಟ್ ಸ್ಟಾಕ್ಸ್ ನೋಡಿ, ರೂಟ್ ಸ್ಟಾಕ್ ಇದನ್ನ ನೀವು ಕಸಿ ಕಟ್ಟೋದು ಇರ್ಬೋದು, ಅದು ಅಲ್ಲಿ ಬೇರೆ ಬೇರೆ ಹಂತದಲ್ಲಿ ಯಾವ ತರ ಪ್ರೂನಿಂಗ್ ಮಾಡೋದಿರ್ಬೋದು, ಸ್ವಲ್ಪ ಹೇಳಿ ಸರ್. ಸರ್, ಇದರಿಂದ 8 ಇಯರ್ಸ್ಗೆ ನನ್ನ ಜೊತೆ ಮೂವಿ ಮಾಡ್ಕೊಂಡಿದ್ದಾರೆ. ಫಸ್ಟ್ ನಮಗೆ ಟೆಕ್ನಾಲಜಿ ಅವರು ಶೇರ್ ಮಾಡ್ಕೊಳ್ತಾರೆ. ಈಗ ನಾವು ಇಲ್ಲಿ ಆಪಲ್ ಬೆಳೀತಾ ಇದ್ದೀವಿ. ಹೆಂಗೆ ಬೆಳಿಬೇಕು, ಏನು ಬೆಳಿಬೇಕು, ಹೇಗೆ ರೂಟ್ ಇಷ್ಟ ಆಗಿರ್ತದೆ, ಯಾವುದು ಆಪಲ್ ಬೆಳಿಬೇಕು, ಇದೆಲ್ಲ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಇದಕ್ಕೆ ಪೂರ್ತಿ ನಾನು ಹೋಗಿ ಅಲ್ಲಿಂದ ರೈತರ ಹತ್ರನೂ ಅಲ್ಲಿ ನಾನು ಎಲ್ಲ ಮಾತಾಡಿ ಯಾವ ಥರನೂ ಪ್ರೂನಿಂಗ್ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಎಷ್ಟು ಸಾರಿ ಮಾಡಬೇಕು, ಏನು ಔಷಧಿಗಳು ಹೊಡಿತೀರಾ, ಇದಕ್ಕೆ ಕಾಯಿಲೆ ಏನು ಬರ್ತದೆ, ಇದೆಲ್ಲ ನಾನು ರೈತರ ಹತ್ರನೂ ಸ್ಟಡಿ ಮಾಡಿದೆ. ಆಮೇಲೆ ಹೋಗ್ಬಿಟ್ಟು ನಮ್ಮ ಕೇಂದ್ರಾಡಳಿತ ಇದರಲ್ಲಿ ಹೋಗ್ಬಿಟ್ಟು ಸಂಸ್ಥೆಯಲ್ಲಿ ಹೋಗ್ಬಿಟ್ಟು ಎಲ್ಲ ಕೇಳ್ಕೊಂಡು ಮಾಹಿತಿ ತೊಗೊಂಡು ಅಲ್ಲಿನೂ ಟ್ರೈನಿಂಗ್ ತೊಗೊಂಡೆ. ಅಲ್ಲಿ ರೂಟ್ ಸ್ಟಾಕ್ ನಾವು ಯಾವ ರೀತಿ ಆಪಲ್ಗೆ ಈಗ ನಾಟಿ ಗಿಡ ಯಾವುದು ಬೇಕಾಗಿರ್ತದೆ, ಯಾವ ವೆರೈಟಿಗೆ ಯಾವ್ದಾವ್ದು ಬೇಕು, ಯಾವ ಥರ ಮಾಡಬೇಕು, ಇದೆಲ್ಲ ನಾನು ಟ್ರೈನಿಂಗ್ ತೊಗೊಂಡು ಬಂದೆ ಸರ್. ಈಗ ನೇರವಾಗಿ ನಾನು ತರಬೇತಿ ತೊಗೊಂಡಿದ್ದು ನಾನು ಖುದ್ದಾಗೂ ಮಾಡಿದ್ದೀನಿ. ಇದರಿಂದ ರೈತರಿಗೆ ಸೇಬನ್ನ ಇಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ ತಗೊಂಡೋಗಿ, ಅವ್ರಿಗೆ ನಿಮ್ಮ ಕಡೆಯಿಂದ ಏನೆಲ್ಲ ಅನುಕೂಲಗಳಿದಾವೆ, ಏನು ಧೈರ್ಯ ಕೊಡ್ತೀರಾ ಅವ್ರಿಗೆ? ಅವ್ರೀಗ ನಮಗೆ ಯಾವುದೇ ರೈತರು ಇದ್ದಾರೆ ನಮ್ಮ ಹತ್ರ ಗಿಡ ತಗೊಂಡು ಹೋದ್ರೇನು ಇಲ್ಲ, ಯಾರು ಪರವಾಗಿಲ್ಲ, ನನ್ನ ಹತ್ರ ತೊಗೊಂಡಿದ್ದು ಬೇರೆ ಜಾಗದಲ್ಲಿ ತೊಗೊಂಡಿದ್ರು ಅವ್ರಿಗೆ ನಾನು ಸಹಾಯ ಮಾಡಬಲ್ಲೆ. ಏನು ಸಹಾಯ ಅಂತ ಹೇಳಿದ್ರೆ, ಈಗ ಆಪಲ್ ಬೆಳೀತಾ ಇದ್ರೆ ಅದಕ್ಕೆ ಔಷಧಿ ಏನಾದರೂ ಹೊಡಿಬೇಕಾ, ಇಲ್ಲ ಏನಾದರೂ ಕಾಯಿಲೆ ಯಾವುದಾದ್ರೂ ಡಿಸೀಸ್ ಬಂದ್ಯಾ, ಅದಕ್ಕೆಲ್ಲ ನನಗೆ ನನ್ನ ಜೊತೆಯಲ್ಲಿ ಅವರು ಇದ್ದಾರೆ. ನಮಗೆ ಅದರಿಂದ ನಿಮಗೆ ಬಹಳಷ್ಟು ಬೇಗ ನಿಮಗೆ ಇಮಿಡಿಯೇಟಾಗೂ ರಿಸಲ್ಟ್ ನಿಮಗೆ ಕೊಡ್ಬೋದು. ಸಮಸ್ಯೆ ಆದಲ್ಲಿ ನಿಮಗೆ ಪರಿಹಾರ ಬೇಗ ನಾನು ಕಂಡುಕೊಳ್ಬೋದು. ಸೇಬು ಶೀತ ವಲಯಕ್ಕೆ ಸಂಬಂಧಪಟ್ಟ ಬೆಳೆ. ಹೌದು, ಇಲ್ಲಿ ಬೆಳೀತಾ ಇದೀವಿ. ಹೌದು, ಇಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ ನೀವು? ಎಲ್ಲ ವೆರೈಟಿನೂ ಇಲ್ಲ, ಹಾಟ್ ಕ್ಲೈಮೇಟ್ ಪ್ಲಾಂಟ್ಸ್ ಇದೆ, ಅದನ್ನ ಮಾತ್ರನೇ ಇಲ್ಲಿ ಬಿಡೋದು. ಈಗ ಲೋ ಚಿಲ್, ಹೈ ಚಿಲ್ ಅಂತ ಹೇಳ್ಬಿಟ್ಟು ವೆರೈಟೀಸ್ ಇದೆ. ಸೊ ಇದರಲ್ಲಿ ಹೈ ಚಿಲ್ ವೆರೈಟೀಸ್ ಬರೋದಿಲ್ಲ, ನಿಮಗೆ ಲೋ ಚಿಲ್ ವೆರೈಟೀಸ್ ಮಾತ್ರ ನಿಮ್ಗೆ ಇಲ್ಲಿ ಬರ್ತದೆ. ಇದರಲ್ಲಿ ಡಾರ್ಸೆಟ್ಟು, ಆನಾ, HRMN, ಇನ್ನೊಂದು ಹೊಸ ವೆರೈಟಿ ಇದೆ. ನಾನು ಸ್ಯಾಂಪಲ್ ನನ್ನ ನರ್ಸರಿಯಲ್ಲಿ ನೆಡ್ತೀನಿ, ಅದು ರಿಸಲ್ಟ್ ನೋಡ್ಕೊಂಡು ಮುಂದಿನ ವರ್ಷಕ್ಕೆ ನಾನು ಅದು ಬಿಡ್ತೀನಿ ಸರ್. ಅದು ಅಲ್ಟ್ರಾ ಹೈ ಡೆನ್ಸಿಟಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ನೋಡಿ. ಒಂದು ಪೋಲ್ ಹಾಕೊಂಡು ಈ ರೀತಿಯಲ್ಲಿ ತಗೊಂಡು ಹೋಗಿದ್ದಾರೆ. ಇದು ಪ್ರೂನಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಔಷಧಿ ಏನು ನಾವು ಹೊಡೆಯೋದಿಲ್ಲ, ಇಷ್ಟು ನಮ್ಗೆ ಬೇಕಾಗಿಲ್ಲ, ಬರೀ ಸುಣ್ಣ ಮಾತ್ರ ನಾವು ಅಪ್ಲೈ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇವರು. ಡ್ರಿಪ್ಪಲ್ಲಿ ಹೋಗಿರೋರು ಅವರು ಅಲ್ಟ್ರಾ ಹೈ ಡೆನ್ಸಿಟಿಯಲ್ಲಿ ಹೋಗಿದ್ದಾರೆ. ಎಕರೆಗೆ ಬಂದು ನಿಮಗೆ 900 ಹಾಕ್ತಾ ಇದ್ದಾರೆ, 1400ಗಳನ್ನು ಹಾಕ್ತಾ ಇದ್ದಾರೆ ಹೈ ಡೆನ್ಸಿಟಿ, ಅಲ್ಟ್ರಾ ಹೈ ಡೆನ್ಸಿಟಿಯಲ್ಲಿ. ಆ ರೀತಿಯಲ್ಲಿ ಹೋಗಿದ್ದಾರೆ. ಆ ಟೆಕ್ನಾಲಜಿ ಯಾರನ್ನ ವೀಕ್ಷಕರು ನೋಡ್ಬೋದು ಅಂತ ಹೇಳಿದ್ರೆ, ಅಲ್ಟ್ರಾ ಹೈ ಡೆನ್ಸಿಟಿಯಲ್ಲಿ ಫಸ್ಟು ನಾನು ನೆಡ್ತೀನಿ. ಈ ವರ್ಷ ನೋಡ್ಬಿಟ್ಟು ಕಾಯಿ ಎಲ್ಲ ಬಂದಮೇಲೆ ನಿಮಗೆ ಬೇರೆಯವ್ರಿಗೆ ನಾನು ಇದು ಮಾಡ್ತೀನಿ. ಎಷ್ಟು ಸ್ಪೇಸಿಂಗ್ ಕೊಟ್ಟು ಮಾಡ್ಬೇಕು ನಾರ್ಮಲ್ ಆಗಿ? ಸರ್, ನಾರ್ಮಲ್ ಡೆನ್ಸಿಟಿ ಬೇಡ. ಇದರಲ್ಲಿ ನೀವು 10 ಹಾಕೋಬಹುದು.
10ಗೆ ನೀವು ಹಾಕೋಬಹುದು. 10ಗೆ ಹಾಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿರ್ತದೆ. 40-50 ವರ್ಷ ಏನೂ ತೊಂದರೆ ಇರೋದಿಲ್ಲ ಸರ್. ಈಗ ನಿಮ್ಮ ಒಂದು ನರ್ಸರಿಯಿಂದ ಹೌದು ಸರ್ ಎಷ್ಟು ಜನ ರೈತರು ಸೇಬನ್ನ ಹಾಕೊಂಡಿದ್ದಾರೆ ಸರ್? ಈಗ ಕನಿಷ್ಠ ಒಂದು 25 ಮಂದಿ ಮೇಲೆ ನನ್ನ ಹತ್ರ ಈಗ ಆ ಸೇಬನ್ನು ತಗೊಂಡು ಹೋಗಿದ್ದಾರೆ ಸರ್. ಈಗ ರೈತರು ಕ್ವಾಂಟಿಟಿಯಲ್ಲಿ ತೊಗೊಂಡು ಹೋಗಿದ್ದಾರೆ. ಇನ್ನು ಇವಾಗೂ ಬುಕ್ಕಿಂಗ್ ಇದೆ. ಇವಾಗ ನನ್ನ ಹತ್ರ 5,000 ಪ್ಲಾಂಟ್ ಇದೆ. ನೀವು ನೋಡ್ಬೋದು ಈ ಸೀಸನ್ದು ಫಸ್ಟು ಕನ್ಸೈನ್ಮೆಂಟ್ ಇದು ಬಂದಿರೋದು. ಸೆಕೆಂಡ್ ಕನ್ಸೈನ್ಮೆಂಟ್ ಈಗ ಅಲ್ಲಿದೆ ನೋಡಿ. ಈಗ ನೀವು ಮುಂದೆನೇ ನೋಡಿ ನಮ್ಮ ಮಣ್ಣಿದೆ, ಲೋಕಲ್ ಮಣ್ಣಿದೆ, ಅದರಲ್ಲಿ ಹಾಕಿ ಬೇವಿನ ಹಿಂಡಿ ಮತ್ತು ಸ್ವಲ್ಪ ಬೂಸ ಹಾಕಿರ್ತೀವಿ. ಯಾಕಂದರೆ ಮಣ್ಣು ಸ್ವಲ್ಪ ಹಿಡಿದು ಬಿಡ್ತದೆ, ಬೇರೆ ಸ್ವಲ್ಪ ಈಸಿಯಾಗಿ ಹೋಗಲಿ ಅಂತಬಿಟ್ಟು ನಾವು ನೆಲ್ಲೊಟ್ಟು ಹಾಕ್ತೀವಿ. ಕುರಿ ಗೊಬ್ಬರ ಇದೆ, ಅದೊಂದು ಚೂರು ಹಾಕ್ಕೊಂಡು ನಾವು ಪ್ಯಾಕೆಟಿಂಗ್ ಮಾಡ್ತೀವಿ. ಈಗ ನಿಮ್ಮ ಮುಂದೆನೇ ರಿಸಲ್ಟ್ ನೋಡ್ಬೋದು ಹೆಂಗಿದೆ ಅಂತಬಿಟ್ಟು. ಈ ಗಿಡನ ಈಗ 2.5-3 ಫೀಟ್ ಇದೆ. ಈ ಥರ ಗಿಡನ ನಾವು ಕೊಡ್ತೀವಿ. ಇದನ್ನು ನೀವು ತೊಗೊಂಡು ಹೋಗಿ ಇಮಿಡಿಯೇಟ್ ಹಾಕೋಬಹುದು ಸರ್. ಈಗ ನಮ್ಮಿಂದ ಏನು ಗಿಡಗಳಿದಾವೆ, ಇದು ಫ್ರೆಶ್ ಆಗಿ ಬಂದಿರೋದಾ ಅಥವಾ ಇಲ್ಲಿ ನೀವು ತಂದ ಮೇಲೆ ಮೇಂಟೈನ್ ಮಾಡಿರೋದಾ? ಸರ್ ಇದು ಫ್ರೆಶ್ ಆಗಿ ಈಗ ಬಂದಿದೆ ಅಲ್ಲಿಂದ. ನೋಡಿ ಬಂದಿರೋ ಗಿಡ, ಅಲ್ಲಿಂದ ಒಂದು ಗಿಡ ಕೊಡಿ. ಇದು ಬಂದು ನೋಡಿ ಸರ್, ಈಗ ಇದು ಗಿಡ ಬಂದಿದೆ. ಈಗ ಈ ರೀತಿಯಲ್ಲಿ ಬರ್ತದೆ. ಅದು ಈ ಟೈಮಲ್ಲಿ ಈ ಥರ ಬರೋದು. ಯಾವಾಗ ಅಂತ ಹೇಳಿದ್ರೆ ನಮಗೆ ಡಿಸೆಂಬರ್, ಜನವರಿ, ಫೆಬ್ರವರಿ ಲಾಸ್ಟ್ ತನಕ ಈ ಥರ ಬರ್ತದೆ. ಆಮೇಲೆ ಈ ಪ್ರೊಸೆಸಲ್ಲಿ ಬರೋದೇ ನಿಮಗೆ ಪ್ಯಾಕೆಟಲ್ಲಿ ಬರ್ತದೆ. ಇದೆಲ್ಲ ನಾನು ಫ್ಲೈಟಲ್ಲಿ ನಾನು ತರಿಸಿದ್ದು. ಹೌದು ಸರ್. ಇವಾಗ ನೀವು ಫ್ಲೈಟಲ್ಲಿ ನಾನು ಬೇಗ ತರಿಸ್ತೆ. ಯಾಕಂದ್ರೆ ಬೇಗ ತರಿಸಿದಾಗ ನಿಮಗೆ ಟ್ರೈನಲ್ಲಿ ಬೇರೆ ರೂಟಲ್ಲಿ ಇದೆಲ್ಲ ತರಿಸಿದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜರ್ಮಿನೇಷನಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗಿಬಿಡ್ತದೆ. ಇದು ಇಮಿಡಿಯೇಟು ನಿನ್ನೆ ಅಲ್ಲಿ ರೆಡಿ ಮಾಡಿದ್ರು, ನಿನ್ನೆ ಅಲ್ಲಿ ಬುಕ್ ಆಯಿತು. ನನ್ನ ಹತ್ರ ಬಂದ್ಬಿಡ್ತು, ಮನೆ ಬಿಟ್ಟು ಬೆಳಗ್ಗೆ ಬಂತು. ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ. 2-3 ದಿವಸದಲ್ಲಿ ನಮ್ಮ ಹತ್ರ 3,500-4 ಸಾವಿರ ಪ್ಲಾಂಟ್ ನಾವು ಹಾಕ್ಬಿಡ್ತೀವಿ. ಇದರಲ್ಲಿ ರಿಸಲ್ಟ್ ನಿಮ್ಗೆ ಚೆನ್ನಾಗಿರ್ತದೆ. ಈಗ ಇದನ್ನ ತಂದು ನೀವು ಎಷ್ಟು ತಿಂಗಳು ಮೇಂಟೈನ್ ಮಾಡ್ತೀರಾ? ನೀವು 1-1.5 ತಿಂಗಳು ಮೇಂಟೈನ್ ಮಾಡಿ ರೈತರಿಗೂ ಕೊಟ್ಬಿಡ್ತೀವಿ. ರೆಡಿಯಾಗಿ ಕೊಟ್ಬಿಡ್ತೀವಿ. ಹೌದು. ಎಲೆ ನೋಡಿ, ಈಗ ಚಿಗುರು ಬಂದು ಈಗ ಈ ಥರ ಕಡ್ಡಿ ಇರೋದು, ಇದು ಬಂದ್ಮೇಲೆ ನೋಡಿ ಈ ಥರ ಬ್ರಾಂಚಸ್ ಎಲ್ಲ ಬಂದಿರ್ತದೆ. ಈ ಥರ ಎಲ್ಲ ಬರ್ತದೆ. ಎಲೆ ಸ್ವಲ್ಪ ಹಾರ್ಡಾಗಿದ ತಕ್ಷಣ ಕೊಟ್ಬಿಡ್ತೀವಿ. ನೀವು ನರ್ಸರಿಯಲ್ಲಿ ಎಷ್ಟು ತಿಂಗಳು ಇಟ್ಟು ಮೇಂಟೈನ್ ಮಾಡ್ತೀರಾ ಸರ್? ನಾವು ಇಲ್ಲಿ 2-2.5 ತಿಂಗಳು, 3 ತಿಂಗಳು ಇರ್ತದೆ, 4 ತಿಂಗಳು ಇರ್ತದೆ, 5 ತಿಂಗಳು ಇರ್ತದೆ. ಗಿಡ ಪೆಂಡಿಂಗ್ ಇಟ್ಬಿಡ್ತು. ನಮ್ಮ ಹತ್ರ 1 ವರ್ಷನೂ ಇರ್ತದೆ, ಏನೂ ಆಗೋದಿಲ್ಲ ಗಿಡನು. ಇದು ನೋಡಿ ಸರ್, ಈಗ ನಮಗೆ ಇಲ್ಲ ಆಪಲ್ ಪ್ಲಾಂಟ್ ಹೇಳ್ತೀವಲ್ಲ, ಇದು ಒಂದು ಸೀಡ್ಲಿಂಗ್. ಇದು ಸೀಡ್ಲಿಂಗ್ ಅಲ್ಲಿ ಇದು ಸೀಡ್ಲಿಂಗ್ಗೆ ಇದು ಕಸಿ ಮಾಡಿರೋದು. ಈ ವೆರೈಟೀಸೇ ಇಲ್ಲಿ ಆಗ್ತಾ ಇರೋದು. ಈಗ ಇನ್ನೊಂದು ವೆರೈಟಿ ಇದೆ, ಇದಕ್ಕೆ ರೂಟ್ ಸ್ಟಾಕ್ ಅಂತ ಹೇಳಿ ಹೇಳ್ತಾರೆ. ರೂಟ್ ಸ್ಟಾಕ್ ಬಂದು ಇದು ಬಂದು ನಿಮಗೆ ಟಿಶ್ಯೂ ಕಲ್ಚರ್ ಅಲ್ಲಿ ಮಾಡಿರೋದು. ಅದು ಬಂದು ಇಲ್ಲಿ ಮತ್ತೆ ಅದು ಕ್ಲೋನಿಂಗ್ ಅಲ್ಲಿ ಮಾಡಿಕೊಂಡು ಮತ್ತೆ ಇದನ್ನ ಕಟ್ತಾರೆ. ಅದು ಹೈ ಚಿಲ್ ವೆರೈಟೀಸ್ ಅಲ್ಲಿ ಅದು ಮಾಡ್ತಾ ಇದ್ದಾರೆ. ಹೈ ಚಿಲ್ ವೆರೈಟೀಸ್ ಅಲ್ಲಿ ಅದು ಇಲ್ಲ ಆಗೋದಿಲ್ಲ. ಆ ತರ ರೂಟ್ ಸ್ಟಾಕ್ ಇದೆ. ಆ ರೂಟ್ ಸ್ಟಾಕ್ ಬಂದ್ರೆ ಕಾಸ್ಟ್ಲಿನೂ ಇದೆ. ಅದೆಲ್ಲ ಇಂಪೋರ್ಟೆಡ್ ರೂಟ್ ಸ್ಟಾಕ್ ಬರ್ತದೆ, MM-1 ಅಂತ ಹೇಳ್ಬಿಟ್ಟು. ಆ ಪ್ಲಾಂಟ್ಸು ನಾನು ತರಿಸಿದ್ದೀನಿ. ಈಗ 5 ಪ್ಲಾಂಟ್ಸ್ ನಾನು ತರಿಸಿದ್ದೀನಿ, ಲಾಸ್ಟ್ ಅಲ್ಲಿ ಹಾಕಿದ್ದೀನಿ. ಅದು MM-1 ಮೇಲೆ ಗಾಲ ಅಂತ ಹೇಳಿ ಆಗಿದೆ. ಗಾಲಾದು ಅದು ತರಿಸಿದ್ದೀನಿ, ದೊಡ್ಡ ಪ್ಲಾಂಟ್ ತರಿಸಿದ್ದೀನಿ. ಇನ್ನು 1 ವರ್ಷದಲ್ಲಿ ಕಾಯಿ ಬರ್ತಾರೆ. ಆ ಥರ 2 ವರ್ಷದ ಗಿಡ ನಾನು ತರಿಸಿದ್ದೀನಿ. ಇವಾಗ ನನ್ನ ಹತ್ರ ದೊಡ್ಡ ಪ್ಲಾಂಟು ಬರ್ತಾ ಇದೆ. ಅದು ಯಾಕಂದರೆ ಒಂದು 50-100 ನನ್ನ ಹತ್ರ ದೊಡ್ಡ ಪ್ಲಾಂಟ್ ತರಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಇಮಿಡಿಯೇಟ್ ದೊಡ್ಡ ಪ್ಯಾಕೆಟಿಂಗ್ ಮಾಡ್ತೀನಿ. ನಿಮಗೆ ಪ್ಯಾಕೆಟಲ್ಲೇ ಕಾಯಿ ಬರಬೇಕು, ಈ ಥರ ನಾನು ಜನರಿಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾನು ಇದು ತೊಗೊಂಡು ಬಂದಿದ್ದೀನಿ. ಅದು ನನ್ನ ಹತ್ರ ಬರ್ತಾ ಇದೆ ಪ್ಲಾಂಟ್. ಆಮೇಲೆ ನೀವು ರೈತರ ಅವರು ತೋಟಗಳು ಕೂಡ ಭೇಟಿ ಕೊಟ್ಟರೆ ಅಂತ ಹೇಳಿದ್ರಿ ನೀವು. ಹೌದು. ಸೊ ಅವ್ರ ತೋಟದಲ್ಲಿ ಏನಾದರೂ ಕಾಯಿಲೆ ಬಂದಿರೋದು ಆ ಥರದ್ದು ಏನಾದ್ರು ನೋಡಿದ್ರೆ ನೀವು? ಸರ್, ಕಾಯಿಲೆ ಅಂತ ಹೇಳಿದ್ರೆ ಇದಕ್ಕೆ ಕಾಯಿಲೆ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ನಾನು 1 ವರ್ಷದ ಗಿಡ ಹಿಡಿದು ನಾನು 70-80 ವರ್ಷದ ಗಿಡನ ನೋಡ್ಕೊಂಡು ಬಂದಿದ್ದೀನಿ. ಮೇನ್ ಇರೋದೇ ಅದರದ್ದು ಪ್ರೂನಿಂಗ್, ಯಾವ ಥರ ಅದನ್ನು ಇದು ಮಾಡಬೇಕು, ಯಾವ ಟೈಮಲ್ಲಿ ಮತ್ತೆ ಪ್ರೂನಿಂಗ್ ಮಾಡಬೇಕು, ಇದೇನೇ ಮೇನ್ ಇದರಲ್ಲಿ ಕಲಿಬೇಕಾಗಿರೋದು. ಆ ಪ್ರೂನಿಂಗ್ ಬಗ್ಗೆ ಯಾರನ್ನ ಬಂದರೆ ನಾನು ಡೀಟೇಲ್ಸ್ ಎಲ್ಲ ಹೇಳ್ತೀನಿ. 1 ಎಕರೆ ಅನ್ಕೊಳ್ಳಿ. ಹೌದು ಸರ್. 1 ಎಕರೆಗೆ ಸಸಿ ತೊಗೊಂಡೋಗ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? ಅದನ್ನ ಮೇಂಟೈನ್ ಮಾಡೋದಕ್ಕೆ, ಒಂದು ಫಲ ಬಿಡೋ ತನಕ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಸರ್, ಇದಕ್ಕೆ ಮೇಂಟೈನ್ ಜಾಸ್ತಿ ಏನು ಇಲ್ಲ ಸರ್. ಇದರಲ್ಲಿ ನಮ್ಮ ಮಾವಿನ ಗಿಡಕ್ಕೆ ಏನು ಮೇಂಟೈನ್ ಮಾಡ್ತೀವಿ ಅಷ್ಟೇ. ಇದಕ್ಕೆ ರೇಟು ಈಗ 175 ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ ಒಂದು ಗಿಡನ. ಇನ್ನು ನಮಗೆ 1,000 ಮೇಲೆದು ಗಿಡ ಯಾರನ್ನ ತೊಗೊಂಡ್ರೆ ಇನ್ನೂ ನಾವು ಕನ್ಸೆಷನ್ ಮಾಡ್ಬೋದು. ಅದರಲ್ಲಿ ನಮ್ಮ ಕ್ವಾಂಟಿಟಿ ಜಾಸ್ತಿ ಆದಷ್ಟು ನಾವು ಕಡಿಮೆ ಮಾಡ್ಬೋದು. ಅದರಲ್ಲಿ ನಿಮಗೆ ಈಗ 1 ಎಕರೆ ಮಾಡ್ತೀವಿ ಅಂದರೆ ನಿಮಗೆ 60,000 ನಿಮಗೆ ಆಗುತ್ತೆ ಅಷ್ಟೇ. ಇದರಲ್ಲಿ 1 ಎಕರೆ ಮಾಡಲಿಕ್ಕೆ 400 ಗಿಡ ನಿಮಗೆ ನಾಟಿ ಮಾಡೋದಕ್ಕೆ ಇದಕ್ಕೆಲ್ಲ ನಿಮಗೆ ಪೂರ್ತಿ ಕಾಸ್ಟ್ 60,000 ಆಗುತ್ತೆ ಸರ್. ಆಮೇಲೆ ಅದು ಫಸಲು ಬಿಡೋ ತನಕ ಮೇಂಟೈನ್ ಮಾಡೋದಕ್ಕೆ ಸರ್, ಫಸಲು ಬರೋ ತನಕ ನಿಮ್ಗೆ ಏನು ಅದರಲ್ಲಿ ಮೇಂಟೆನೆನ್ಸ್ ಅನ್ನೋದಿಲ್ಲ. ಇದು ಹಾಕ್ಕೊಂಡು ನೀವು ಬೇರೆದೆಲ್ಲ ಇಂಟರ್ ಕ್ರಾಪ್ ಏನಾದರೂ ವಾಟರ್ ಮಿಲನ್ ಇದೆ, ಬೇರೆದು ಬೂದ್ಗುಂಬಳಕಾಯಿ ಇದೆ, ಯಾವುದಾದ್ರು ಬೇರೆದು ಹಾಕೊಂಡು ನಿಮ್ಮ ವ್ಯವಸಾಯ ಏನಿದೆ ಮಾಡ್ಕೊಂಡಿರ್ಬೇಕು. ಆಫ್ಟರ್ 1 ಇಯರ್ ಇದ್ರ ಕೆಲಸ ಬರೋದು ನಿಮಗೆ. ಆವಾಗ ತನಕ ನಿಮ್ಗೆ ಏನು ಕೆಲಸ ಇರೋದಿಲ್ಲ, ಬರೀ ನೀರು ಕಟ್ಕೊಂಡಿದ್ರೆ ಸಾಕು. ಎಕನಾಮಿಕಲ್ ಈಲ್ಡ್ ಬರ್ಬೇಕಾದ್ರೆ ಎಷ್ಟು ವರ್ಷ ಕಾಯಬೇಕು? ನೋಡಿ, ಕಾಶ್ಮೀರಲ್ಲಿ ಹೆಂಗಿದ್ರೆ ನಾವು 1 ಇಯರ್ಗೆ ಸ್ಟಾರ್ಟ್ ಆಗುತ್ತೆ. 3 to 4th ಇಯರ್ಗೆ 4 ಬಾಕ್ಸ್ ಕಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಟ್ರಾ ಹೈ ಡೆನ್ಸಿಟಿಯಲ್ಲಿ 4 ಬಾಕ್ಸ್ ಅಂತ ಹೇಳಿದ್ರೆ 1 ಮರದಿಂದ, 1 ಸಸಿಯಿಂದ, 1 ಕಟಾವ್ಗೆ 1 ಪ್ಲಾಂಟ್ ಇಂದ 4 ಬಾಕ್ಸ್ ತೆಗಿತೀವಿ ಅಂತ ಹೇಳ್ತಾರೆ. 1 ಬಾಕ್ಸ್ ನಿಯರ್ಲಿ 15 kg, 60 kg ತನಕ ಅವ್ರು ಕಟಾವು ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರು ಒಂದ್ಸರಿಗೆ. ಅಲ್ಲಿ ಒಳ್ಳೇದು ವೆರೈಟಿ ಇದೆ, ಗಾಲ ಅಂತ ಹೇಳ್ಬಿಟ್ಟಿದೆ. 1,400 ರೂಪಾಯಿ ತನಕ ಹೋಗ್ತಾ ಇದೆ 1 ಬಾಕ್ಸ್ ಅಂತ ಹೇಳ್ತಾರೆ. ಸರ್, ಇಲ್ಲಿ ಪ್ರೈಸ್ ನೀವು ಟ್ಯಾಲಿ ಮಾಡಿದ್ರೆ
ನಾವು ಗೋಲ್ಡನ್ ಡಾರ್ಸೆಟ್ಗೆ ನಮ್ಮ ಗ್ರೀನ್ ಆಪಲ್ಗೆ ನಾವು ಅಷ್ಟೊಂದು ಲೈಕ್ ಮಾಡೋದಿಲ್ಲ. ಅಲ್ಲಿ ಪೂರ್ತಿ ಶ್ರೀನಗರ, ಎಂಟೈರ್ ಶ್ರೀನಗರ, ಕಾಶ್ಮೀರ ಅವರು, ಜಮ್ಮು ಅವರು ಎಲ್ಲ ತಿನ್ನೋದು ನಿಮಗೆ ಗೋಲ್ಡನ್ ಆಪಲ್ ತುಂಬ ಚೆನ್ನಾಗಿರ್ತದೆ ಸರ್. ಇಲ್ಲಿ ಜನ ಲೈಕ್ ಮಾಡೋದಿಲ್ಲ, ನಾವು ಬಹಳ ಚೆನ್ನಾಗಿ ಲೋಕಲ್ ಪೂರ್ತಿ ಶ್ರೀನಗರ ತಿನ್ನೋದು ಅದೇನೆ. ನೀವು ನೋಡಿದ್ರೆ ಗೋಲ್ಡ್ ನೋಡ್ದಂಗೆ ಇರ್ತದೆ ಅದು. ಗೋಲ್ಡ್ ಅಂಗಡಿಯಲ್ಲಿ ಇಟ್ಬಿಟ್ರೆ ಇದು ಗೋಲ್ಡ್ ಇರ್ಬೇಕಂತ ಅಂತ. ಇಲ್ಲಿರೋದು ನೀವು HRM ಇದೆ, ಮುಂದೆ ಬಂದು ಆನಾ ಇದೆ, ಇದು 2 ವೆರೈಟಿ ಇದೆ. ಅಲ್ಲಿನೂ ಆನಾ, HRM, ಡಾರ್ಸೆಟ್ ಇಲ್ಲಿ 3-4 ಜಾಗದಲ್ಲಿ ನಾನು ಹಾಕಿದ್ದೀನಿ ಸರ್. ಇಲ್ಲಿ 3-4 ಜಾಗದಲ್ಲಿ ನನ್ನ ಗಿಡ ಇಲ್ಲಿ ಪ್ಯಾಕೆಟಿಂಗ್ ಮಾಡಿ ಹಾಕಿದ್ವಿ. ಬ್ರೀಫ್ ಆಗಿ ಅದ ಕಲ್ಟಿವೇಶನ್ ಬಗ್ಗೆ ನೀವು ಹೇಳಿದ್ರಿ. ಆಮೇಲೆ ಕಟಾವ್ ಆದ್ಮೇಲೆ ಈ ಮಾರ್ಕೆಟ್ ಸಮಸ್ಯೆ ತುಂಬಾ ಇದೆ ಸರ್. ಯಾಕಂದ್ರೆ ನಾನು ಒಂದು ಜ್ಯೂಸ್ ಅಂಗಡಿಗೆ ಹೋದೆ, ಅಲ್ಲಿ ನಾನು ಬೇರೆ ಈಗ ನಾನು ಸೇಬ್ ಬಗ್ಗೆ ಹೇಳಲ್ಲ, ಬಟರ್ ಫ್ರೂಟ್ದು ಏನು ತಗೊಂಡ್ರೆ ಏನು ಇಂಪೋರ್ಟೆಡ್ ಲೋಕಲ್ ಆಗಿ ಬೆಳೆದಿರೋದಲ್ಲ, ಅಂದ್ರೆ ಮೆಕ್ಸಿಕನ್ ಹ್ಯಾಸ್ನ ನೀವು ಇಲ್ಲಿ ಬೆಳೆದಿರೋದಲ್ಲ, ಅಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ರೆ ತುಂಬಾ ರೇಟ್ ಅಂತ ಹೇಳ್ತಾರೆ. ಇದು ಜನಗಳಿಗೆ ಏನಾಗುತ್ತೆ ಅಂದ್ರೆ ಹಾಕೋರಿಗೆ ಒಂದ್ ಸ್ವಲ್ಪ ಇಂಜೆಕ್ಟ್ ಆಗ್ತಾರೆ. ಸೊ ಅದನ್ನ ಈಗ ಕಾಶ್ಮೀರ ಆಪಲ್ ಬರ್ತಾ ಇದೆ, ಈಗ ನಾವಿಲ್ಲೂ ಅದೇ ಆಪಲ್ ನ ಬೆಳೀತಾ ಇದೀವಿ. ಸೊ ಅವರು ಹೇಗೆ ಕಾಂಪೀಟ್ ಮಾಡ್ಬೇಕು ಅದನ್ನ ಸರ್? ಆಪಲ್ ಅಲ್ಲಿ ಬೆಳೀತಾ ಇರೋರಿಗೆ ನೀವು 30-40 ರೂಪಾಯಿಗೆ ಒಳ್ಳೆ ಆಪಲ್ ಸಿಗುತ್ತೆ. ಗೋಲ್ಡನ್ ಆಪಲ್ ಹೇಳ್ತಾ ಇದ್ದಾನಲ್ಲ, ಅದು ಬರೀ 50 ರೂಪಾಯಿಗೆ ಸಿಗ್ತಾ ಇದೆ. ಅಲ್ಲಿ ನಿಮ್ಗೆ ಯಾರು ಕೊಡ್ತಾ ಇದ್ದಾರೆ ಸರ್ ಇಲ್ಲಿ ನಿಮ್ಗೆ 50 ರೂಪಾಯಿಗೆ? 120 ರೂಪಾಯಿಂದ ಕೆಳಗಡೆ ಯಾವ ಆಪಲ್ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ. ನಾವು ಈ ತರ ಬೆಳೆಯೋದು ಆಪಲ್ ನೀವು 50 ರೂಪಾಯಿ ಕೊಟ್ಟರೆ ನಿಮ್ಗೆ ಬಹಳ ದುಡ್ಡು ಜಾಸ್ತಿ ಬರ್ತದೆ. ನೀವು ಇಲ್ಲ ನೀವು ಸೂಪರ್ ಮಾರ್ಕೆಟ್ ಅದಕ್ಕೆ ಕೊಡ್ತಾ ಇದೀವಿ ಅಂತಂದ್ರೆ 120 ಅವ್ರು ಮಾಡ್ತಾ ಇದ್ದಾರೆ, ನಿಮ್ಗೆ 100 ರೂಪಾಯಿ, 80 ರೂಪಾಯಿ, 90 ರೂಪಾಯಿಗೆ ಕನಿಷ್ಠ ತಗೊಳ್ತಾರೆ. ಬಹಳ ದುಡ್ಡು ದೊಡ್ಡಿದೆ. ಮತ್ತೆ ನಿಮ್ಗೆ ನೀವು ಬೇರೆ ಸರ್, ಈಗ ಮಾವಿನಕಾಯಿ ಇದೆ, ಮಾವಿನಕಾಯಿಗೆ ನನ್ನ ತೋಟದಲ್ಲಿ 4 ಸರಿ ನಾನು ಪೆಸ್ಟಿಸೈಡ್ ಹೊಡಿತಾ ಇದ್ದೀನಿ. ನೀವು ಇದೇ ಚನ್ನಪಟ್ಟಣಕ್ಕೆ ಹೋದ್ರೆ 10 ಸರಿ 12 ಸರಿ ಕಾಯಿ ಕೀಳೋ ತನಕ ಹೊಡಿತಾ ಇದ್ದಾರೆ. ಇಂಥದ್ದು ಇದಕ್ಕಿಂತ ನಾವು 1,00,000 ಸಾರಿ ನಾವು ಹೇಳ್ಬೋದು ಇದು ಬೆಟರ್ ಅಂತ. ಇಲ್ಲಿ ನಮ್ಗೆ ಸಕ್ಸಸ್ ಆಗಿದೆಯಲ್ಲ, ಆಗೋಗಿ ಇಲ್ಲಿ ನಾನು ಚೆನ್ನಾಗಿ ಬಂದ್ರೆ 1,00,000 ಸಾರಿ ಬೆಟರ್ ಸರ್. ಸರ್ ನಾನು ಆಪಲ್ಗೆ ಬಗ್ಗೆ ನಾನು ಅಲ್ಲಿ ವಿಚಾರಿಸಿದಾಗ ರೈತರ ಹತ್ರ ಕನ್ಸಲ್ಟ್ ಮಾಡಿದ್ದೀನಿ. 1-4 ತೋಟಗಳಿಗೆ ನಾನು ಹೋಗಿ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ರೋಗ ಅನ್ನೋದಕ್ಕೆ ಇದಕ್ಕಿಲ್ಲ ಅಂತೇಳಿ ಹೇಳ್ತಾರೆ. ರೋಗ ಅನ್ನೋದು ಇದಕ್ಕಿಲ್ಲ. ಏನಂತ ಹೇಳಿದ್ರೆ ಪ್ರೂನಿಂಗ್ ಮಾಡ್ತಾರೆ. ಈ ಪ್ರೂನಿಂಗ್ ಮಾಡೋ ಜಾಗದಲ್ಲಿ ಅವಾಗ ಕಡ್ಡಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಅದರಿಂದ ಸ್ವಲ್ಪ ಗಿಡಗಳು ಒಂದೆರಡು ಒಣಗ್ತದೆ ಅಂತೇಳಿ ಹೇಳ್ತಾರೆ. ಅದು ಬಂದು ನಿಮಗೆ ಸಹಜ. ನೀವು ಅವ್ರು ಏನು ಅಲ್ಲಿ ಔಷಧಿ ಹೊಡ್ಕೊಳ್ಳೋದಿಲ್ಲ. COC ಈ ಥರ ನಾವು ಫಂಗಸೈಡ್ ಯಾವುದಾದ್ರು ಹೊಡ್ಕೊಂಡ್ರೆ ನಾವು ಅದು ಅವಾಯ್ಡ್ ನಾವು ಮಾಡ್ಕೋಬೋದು. ದೊಡ್ಡದು ಅದೇನು ತೊಂದರೆ ಇಲ್ಲ. ಇವಾಗ ಔಷಧಿಗಳು ಅವರೆಲ್ಲ ಮಾಡ್ತಾ ಇದ್ದಾರೆ. ಅದೊಂದು ಬಿಟ್ಟರೆ ಬೇರೆದೇನು ಕಾಯಿಲೆ ಇಲ್ಲ ಅಂತೇಳಿ ಹೇಳ್ತಾರೆ. ಬೇರೆ ಕ್ರಾಪ್ ನಾವು ಕಂಪೇರ್ ಮಾಡಿದಾಗ ಅದು ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ, ಆದ್ರೆ ಸೇಬ್ಗೆ ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಕಡಿಮೆ. ನೀವು ಕಾಶ್ಮೀರನ ಹೋಗಿರೋರು ಕೇಳಿ, ನೀವು ಇವತ್ತು ಇಲ್ಲ ಕಾಶ್ಮೀರ ಮಾರ್ಕೆಟ್ ಅಲ್ಲಿ ವಿಚಾರ ನೋಡಿ, 50-60 ರೂಪಾಯಿಗೆ ಅಲ್ಲಿ ಲೋಕಲ್ ಗಾಡಿಗಳಲ್ಲಿ ನಿಮ್ಗೆ ಕಾಯಿ ಮಾರ್ತಾ ಇದಾರೆ. ಗಾಡಿಗಳಲ್ಲಿ ಕಾಯಿ ಮಾರ್ತಾ ಇದ್ದಾರೆ. ಅವ್ರಿಗೆ ಎಷ್ಟಕ್ಕೆ ಸಿಕ್ಕಿರ್ಬೋದು? ಹೌದೌದು, ಕರೆಕ್ಟ್. ನಾನು 60 ರೂಪಾಯಿಗೆ ತಗೊಂಡ್ ಬಂದೆ ಗೋಲ್ಡನ್ ಆಪಲ್ ಅಲ್ಲಿಂದ. ದಾಳಿಂಬೆ ಮಾವು ಕಂಪೇರ್ ಮಾಡಿದಾಗ ಐಡೆನ್ಸಿಟಿ ಪ್ಲಾಂಟಿಂಗ್ ನಾವು ಐಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ಕೋಬಹುದು. ಯಾಕಂದ್ರೆ ಬೇರೆ ಬೆಳೆ ಬೆಳೆಯಕ್ಕಾಗಲ್ಲ. ನಾರ್ಮಲ್ ಸ್ಪೇಸಿಂಗ್ ಕೊಟ್ಟರೆ ಮಾಡಿದ್ರೆ ತುಂಬಾ ಒಳ್ಳೇದು ನನ್ನ ಉದ್ದೇಶ. ಯಾಕಂದ್ರೆ ತುಂಬಾ ಲಾಭ ಪಡೆಯಕ್ಕೆ ಹೋಗಿ ನಾವು ಎಲ್ಲೋ ಒಂದ್ ಕಡೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ. ಹೌದು, ನಾವು ಆಪಲ್ ಅಲ್ಲಿ ಐಡೆನ್ಸಿಟಿಯಲ್ಲಿ ಇಲ್ಲಿ ಸಕ್ಸಸ್ ಆಗೋಗ್ಬಿಟ್ರೆ ದಾಳಂಬ್ರಿಗಿಂತ ನಾವು ಜಾಸ್ತಿ ದುಡ್ಡು ಮಾಡಬಹುದು. ಇಲ್ಲಿ ಐಡೆನ್ಸಿಟಿ, ಅಲ್ಟ್ರಾ ಐಡೆನ್ಸಿಟಿಯಲ್ಲಿ ಬಂದ್ಬಿಟ್ಟು ಈಗ ಹೊಸ ವೆರೈಟೀಸ್ ಬರ್ತಾ ಇದೆ. ಅದರಲ್ಲಿ ಹಾಟ್ ಕ್ಲೈಮೇಟ್ಗೆ ಸೆಟ್ ಆಗಿ ಯಾರು ಬಂದ್ಬಿಟ್ರೆ ತುಂಬಾ ದುಡ್ಡು ಮಾಡ್ಬೋದು. ಇದರಲ್ಲಿ ಇನ್ನೊಂದು ಏನಿದ್ರೆ ನಮಗೆ ಮಡಿಕೇರಿ ಕೂರ್ಗ್ ಇದೆಯಲ್ಲ, ಕೂರ್ಗು, ಊಟಿ, ಕೊಡೆಕೆನಾಲ್ ಈ ಕಡೆ ಅವರು ಬಂದ್ಬಿಟ್ಟು ಸ್ವಲ್ಪ ಆಪಲ್ ಎಲ್ಲ ಬೆಳೆಯೋದು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ನಮಗೆ ತುಂಬಾ ಮೆಟೀರಿಯಲ್ ಬರ್ತದೆ ಸರ್. ಹೈಚಿಲ್ ಏರಿಯಾಸ್ ಅದು, ಅಲ್ಲಿ ಅವ್ರಿಗೆ ಒಳ್ಳೆ ವೆರೈಟೀಸ್ ಅವರು ಬೆಳಿಬೋದು. ಆ ಕಡೆ ಐಡೆನ್ಸಿಟಿಗೆ ಆ ಕಡೆ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಮಡಿಕೇರಿ ಇದೆ ನಮಗೆ, ಕೂಲ್ ಏರಿಯಾಸ್, ಊಟಿ ಇದೆ, ಕೊಡೆಕೆನಾಲ್ ಇದೆ, ಮುನಾರ್ ಇದೆ. ಈ ಕಡೆ ಅವ್ರು ಬಂದ್ರೆ ಅವ್ರಿಗೆ ಈ ತರ ರೆಕಮೆಂಡ್ ಮಾಡ್ಬೋದು ಅಂತ ಹೇಳಿ. ಸ್ವಲ್ಪ ನಾರ್ಮಲ್ ಸ್ಪೇಸಿಂಗ್ ಅಲ್ಲಿ ಹಾಕೊಂಡ್ರೆ ಬೆಟರ್ ಅಂತ ಹೇಳಿದ್ರೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಾನು ಟ್ರೈ ಮಾಡ್ತೀನಿ, ಬಂದ್ಮೇಲೆ ನಾನು ರಿಸಲ್ಟ್ ಹೇಳ್ತೀನಿ. ಈಗ ನಿಮ್ಮ ಹತ್ರ ತಗೊಂಡೋಗಿರೋ ರೈತರು ಎಷ್ಟು ಸ್ಪೇಸಿಂಗ್ ಕೊಟ್ಟು ಹಾಕಿದ್ದಾರೆ ಸರ್? ಜಾಸ್ತಿ ಜನ 10 ಅಡಿಗೆ ಸರ್. ನನ್ನ ನರ್ಸರಿಯಿಂದ 6-7 ಕಿಲೋಮೀಟರ್ ಅಲ್ಲಿ 1 ಎಕರೆ ಕೊಟ್ಟಿದ್ದೀನಿ. ನಿಮ್ಮ ಸುತ್ತಮುತ್ತ ಫಸ್ಟ್ ತಗೊಂಡೋಗಿದ್ದು ಗೋಲ್ಡ್ ಆಪಲ್ ಪ್ಲಾಂಟೇಶನ್ ಯಾವ್ದಿದೆ? 7-8 ವರ್ಷದಿಂದ ನಾನು ಆಪಲ್ ಗಿಡ ಮಾಡ್ತಾ ಇದ್ವಿ. ಬಟ್ ಅಷ್ಟೊಂದು ಕ್ವಾಂಟಿಟಿಯಲ್ಲಿ ಹೋಗ್ತಾ ಇಲ್ಲ. ಈಗ ಸ್ವಲ್ಪ ಅದ್ರ ಬೆಳಿಬೇಕಂತ ಹೇಳ್ಬಿಟ್ಟು ಮಾಡ್ತಾರೆ. ಈಗ ನಂತರ ಕೋಲಾರ ಅವರು ಬುಕ್ ಮಾಡಿದ್ದಾರೆ. ಫಸ್ಟ್ ನನ್ನ ಹತ್ರ ತಗೊಂಡಿರೋ ಮೈಸೂರು ಕಡೆ ಅವರು. ನಿಮ್ಮ ಹತ್ರ ಆಪಲ್ ವೆರೈಟೀಸ್ ಎಷ್ಟು ವೆರೈಟಿ ಇದಾವೆ ಸರ್? ಈಗ ನನ್ನ ಹತ್ರ 3 ವೆರೈಟಿ ಇದೆ. ಈಗ ಇನ್ನೊಂದು ತಗೊಂಡ್ ಬಂದಿದ್ದೀನಿ, ಗಾಲಾ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಹತ್ರ 2-3 ವೆರೈಟಿ ಬರ್ತಾ ಇದೆ. ಯಾವ್ದು ಬೆಸ್ಟ್ ವೆರೈಟಿ ಸರ್ ಇಲ್ಲಿ? ಸರ್ ಈಗ ಹಾಟ್ ಕ್ಲೈಮೇಟ್ಗೆ ಇದು 3 ರೆಕಮೆಂಡ್ ಮಾಡ್ತಾ ಇರೋದು ಅಲ್ಲಿಂದ. ಹಾಟ್ ಕ್ಲೈಮೇಟ್ ವೆರೈಟೀಸ್ ಅಂತ ಹೇಳ್ಬಿಟ್ಟು ನಾನು ಅವ್ರ ಸೈಂಟಿಸ್ಟ್ ಹತ್ರ ಕೂತ್ಕೊಂಡು ಮಾಡಿದೆ. ಅವರು ವಸೀಂ ರಜಾ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀನಗರಲ್ಲಿ ಇದ್ದಾರೆ. ಅವ್ರ ಹತ್ರ ಮತ್ತೆ ಡಾಕ್ಟರ್ ಸಚಿನ್ ಅಂತ ಹೇಳಿದ್ದಾರೆ. ಅವ್ರ ಹತ್ರ 2 ಸೈಂಟಿಸ್ಟ್ಗಳು ಮತ್ತೆ ಅವ್ರ ಸೈಂಟಿಸ್ಟ್ ಅವ್ರ ಹತ್ರನೂ ಡಿಸ್ಕಸ್ ಮಾಡಿದೆ. ಅವ್ರಿಗೆ ಇದು ಹಾಟ್ ಕ್ಲೈಮೇಟ್ಗೆ ಇದು 3 ಸದ್ಯಕ್ಕೆ 3 ಬಂದಿದೆ ಅಂತ ಹೇಳ್ತಾರೆ. ಸಕ್ಸಸ್ ಆಗಿರೋ ವೆರೈಟೀಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವೇನು 3 ವೆರೈಟಿ ಕೊಡ್ತಾ ಇದ್ದೀರಾ? ಹೌದು. ಅದ್ರಲ್ಲಿ ಯಾವ್ದು ಬೆಸ್ಟ್ ವೆರೈಟಿ ಅಂತ ನಿಮ್ಗೆ ಅನ್ಸುತ್ತೆ? ಸರ್ ಬೆಸ್ಟ್ 3 ಬೆಸ್ಟೇನೆ ಇದು. 3 ಬೆಸ್ಟೇನೆ. ಯಾಕೆ ಅಂತ ಹೇಳಿದ್ರೆ ಈಗ ನಿಮ್ಗೆ ಆನಾನು ಸಕ್ಸಸ್ ಆಗಿದೆ, ಡಾರ್ಸೆಟ್ ನಿಮ್ಗೆ HRM ಹಾಕಬೇಕು, ಗೋಲ್ಡನ್ ಅಂದ್ರೆ ಗೋಲ್ಡನ್ ಹಾಕೊಂಡು ನಿಮ್ಗೆ ಪಾಲಿನೇಷನ್ ಚೆನ್ನಾಗಿ ಬರ್ತದೆ, ಸ್ವಲ್ಪ ಇಳುವರಿ ಜಾಸ್ತಿ ಬರ್ತದೆ ಅಂತ ಹೇಳ್ಬಿಟ್ಟು 100 ಗಿಡಕ್ಕೆ 10 ಗಿಡ ನೀವು ಗೋಲ್ಡನ್
ಗಿಡಗಳನ್ನು ಹಾಕೊಳ್ಳಿ ಅಂತೇಳಿ ರೆಕಮೆಂಡ್ ಮಾಡ್ತಾ ಇದ್ರು. ಈಗ ನೀವು ಪಾಲಿನೇಷನ್ ಬಗ್ಗೆ ಹೇಳಿದ್ರಿ. ಹೌದು. ಪಾಲಿನೇಷನ್ ಮಾಡೋದಕ್ಕೆ ಜೇನು ಹುಳುಗಳು ಬೇಕಾಗ್ತವ ಸರ್? ಏನು ಬೇಕಾಗಿಲ್ಲ, ನಮ್ಮ ನೇಚರಲ್ಲಿ ತುಂಬಾ ಇದೆ ಇಟ್ಕೊಂಡ್ರೆ ಒಳ್ಳೆದು. ಇಟ್ಕೊಂಡ್ರೆ ಬಹಳ ಒಳ್ಳೇದು. ಈಗ ಆಪಲ್ ನ ಮಿಕ್ಸ್ ಮಾಡಿ ಬೆಳೆದಿದ್ದಾರೆ ಬೇರೆ ಹಣ್ಣುಗಳ ಜೊತೆ ತರಕಾರಿಗಳ ಜೊತೆ, ಯಾವುದು ಚೆನ್ನಾಗಿ ಅಂತ ಏನಾದ್ರು ನಿಮ್ಗೆ ಅನಿಸಿದ್ಯಾ? ಈಗ ನೀವು ಹತ್ತಿಗೆ ಇರ್ತದೆ, ಈಗ 2-3 ವರ್ಷ 4 ವರ್ಷ 5 ವರ್ಷ ನೀವು ಬೆಳಿಕೋಬಹುದು, ಆಮೇಲೆ ನಿಮ್ಗೆ ಆಗೋದೇ ಇಲ್ಲ. ಯಾಕಂದ್ರೆ ಈ ಗಿಡ ದೊಡ್ಡದಾಗ್ತಾ ಇರ್ತದೆ, ನಿಮ್ಗೆಲ್ಲ ತೊಂದರೆ ಆಗುತ್ತೆ. ಹಾರ್ವೆಸ್ಟ್ ಮಾಡ್ಲಿಕ್ಕೆ, ಒಳಗಡೆ ಕ್ಲೀನಿಂಗ್ ಮಾಡ್ಲಿಕ್ಕೆ, ಉಳ್ಮೆ ಮಾಡ್ಲಿಕ್ಕೆ ಎಲ್ಲ ತೊಂದರೆ ಆಗುತ್ತೆ. ಸರ್ ಅಲ್ಲಿ ಹೆಂಗಿದ್ದಾರೆ ಅಂತಾರೆ, ನಾನು ಒಂದೊಂದು ತೋಟಕ್ಕೆ ವಿಸಿಟ್ ಮಾಡಿದ್ದೀನಿ, ಬರೀ ಇದ್ರ ಎಲೆ ಉದುರ್ತದಲ್ಲ, ಆ ಎಲೆನೇ ಮಲ್ಚಿಂಗ್ ಮಾಡಿ ಬಿಟ್ಬಿಟ್ಟಿದ್ದಾರೆ, ಬೇರೆ ಏನು ಮಾಡೋದಿಲ್ಲ, ಏನು ಹಾಕ್ತಾ ಇಲ್ಲ. ಆ ಥರನೂ ಇದೆ ಶ್ರೀನಗರದಲ್ಲಿ, ನಾನು ನೋಡಿದ್ದೀನಿ. ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಏನು ಹೇಳಕ್ ಕೊಟ್ಟಿದ್ದೀವಿ ಅಂದ್ರೆ, ರೈತರಿಗೆ ಇವ್ರ ಕಡೆಯಿಂದ ಸೇಬು ತಳಿ ಏನಿದಾವೆ 3 ತಳಿ ಇವ್ರು ಕೊಡ್ತಾ ಇದ್ದಾರೆ, ಅದನ್ನ ಗಿಡಗಳನ್ನ ಕೊಡ್ತಾರೆ. ಜೊತೆಗೆ ಫಸಲು ಬಡೋ ತನಕ, ಫಸಲು ಬಿಡ್ಬೇಕಾದ್ರೆ ಮಧ್ಯದಲ್ಲಿ ಕೂಡ ರೈತರಿಗೆ ಏನು ತೊಂದರೆ ಬಂದರೆ ನಿಮ್ಮ ತೋಟಕ್ಕೆ ಬಂದು ವಿಸಿಟ್ ಮಾಡಿ ಸಪೋರ್ಟ್ ಕೊಡ್ತಾರೆ. ಅದನ್ನ ಮೇಂಟೆನೆನ್ಸ್ ಅಲ್ಲಿ ನಿಮ್ಗೆ ತೊಂದರೆ ಬಂದರೆ ನಿಮಗೆ ಸಲಹೆ ಕೊಡ್ಬೋದು. ಸೊ ಅಂತ ಒಂದು ವಿಷಯನ ನಿಮ್ಗೆ ತಿಳಿಸ್ಬೇಕಂತ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸೊ ಇದಕ್ಕಿಂತ ಹೆಚ್ಚಾಗಿ ನೀವು ಏನಾದರೂ ನಮ್ಮ ವಾಹಿನಿ ಮೂಲಕ ರೈತರಿಗೆ ಸೇಬು ಏನು ಬೆಳಿಬೇಕಂತಿದ್ದಾರೆ, ಬೆಳೀತಾ ಇರೋರಿಗೆ ನೀವು ಏನಾದರೂ ಮುಕ್ತವಾಗಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಮುಖ್ಯವಾಗಿ ಅಂತ ಹೇಳಿದ್ರೆ, ನೀವು ಇದನ್ನ ಗಿಡನ ಹಾಕಿ ಎಲ್ಲನೂ ತಗೊಳ್ಳಿ. ಒಳ್ಳೆ ವೆರೈಟಿ ಸಿಕ್ಕಿದ್ರೆ, ಜೆನ್ಯೂನ್ ವೆರೈಟಿ ಸಿಕ್ಕಿದ್ರೆ ಹಾಕಿ ನಡ್ರಿ, ಇದು ಬರ್ತದೆ. ಇದರಲ್ಲಿ ನಮಗೆ ಒಳ್ಳೆ ಇನ್ಕಮ್ಮು ಇದೆ ಇದರಲ್ಲಿ, ಮತ್ತು ಕಾಯಿಲೆ ಇಲ್ಲ. ಆದರೆ ನಾನು ಹೋಗಿಲ್ಲ ಸರ್ಚ್ ಮಾಡ್ಕೊಂಡು ಬಂದಿರೋ ಪ್ರಕಾರ ಕಾಯಿಲೆ ಬಹಳ ಕಡಿಮೆ ಇಲ್ಲ ಅಂತೇಳಿ ಹೇಳ್ಬೋದು, ಆ ರೀತಿಯಲ್ಲಿ ಇದೆ. ಹಾಗಾಗಿ ಎಲ್ಲರೂ ಇದು ಮಾಡ್ಕೋಬೋದು. ಈಗ ನನ್ನ ಹತ್ರ ಕೋಲಾರದವರು ಆಲ್ಮಂಡ್ ತೊಗೊಂಡೋಗಿದ್ದಾರೆ, ಪೀಚ್ ಇದೆ, ಪ್ಲಮ್ ಇದೆ, ವಾಲ್ನೆಟ್ಟು ತೊಗೊಂಡು ಬರ್ತಾ ಇದ್ದೀನಿ, ಗ್ರಾಫ್ಟೆಡ್ ವಾಲ್ನೆಟ್ಟು ತೊಗೊಂಡು ಬರ್ತಾ ಇದ್ದೀನಿ. ಇದ್ರ ಜೊತೆಗೆ ಅದನ್ನು ಒಂದು 5-5 ಗಿಡ 10 ಗಿಡ ಒಂದು ಹಾಕಿ ನೋಡಿ, 2 ವರ್ಷದಲ್ಲಿ ರಿಸಲ್ಟ್ ಸಿಗುತ್ತೆ. ಈ ಥರ ನೀವು ಮಾಡಿಕೊಂಡು ನಾವು ಮುಂದೆ ಹೋಗ್ಬೋದು. ಬರೀ ನಾವು 1-2 ವೆರೈಟಿ ನಮ್ಗೆ ಇಲ್ಲಿ ಗೊತ್ತಿರೋ ವೆರೈಟೀಸಲ್ಲೇ ನಾವು ಇದ್ದರೆ ನಾವು ಅದರಲ್ಲಿ ಅಷ್ಟೊಂದು ಲಾಭ ಪಡೆಯೋಕ್ಕಾಗೋದಿಲ್ಲ. ಹೌದೌದು, ಆ ಥರ ಸರ್. ರೈತರು ಕೂಡ ನೀವಾಗೇನೆ ಒಂದು 1/4 ಎಕರೆ ಇಲ್ಲ ಒಂದು ಪ್ರಯತ್ನ ಪಟ್ಟರೆ, ಕೆಲವೊಂದು ಈಗ ಲಕ್ಷ್ಮಣ ಫಲ ಇರ್ಬೋದು, ಅಥವಾ ಬೇರೆ ಈ ಹುಳಿ ಜಾತಿ ಸೇರಿದಂಥ ವಾಟರ್ ಆ್ಯಪಲ್ ಇರ್ಬೋದು, ಆ ಥರ ಮಲ್ಬರಿ ಪ್ಲಾಂಟ್ಸ್ ಕೂಡ ನೀವು ಟ್ರೈ ಮಾಡ್ಬೋದು. ಯಾರಾದರೂ ಅದನ್ನ ಪ್ರೊಸೆಸಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ, ಅದರಿಂದ ಜ್ಯೂಸ್ ಇರ್ಬೋದು ಅಥವಾ ವೈನ್ ಇರ್ಬೋದು, ಇವೆಲ್ಲ ಮಾಡ್ಬೋದು. ರೈತರು ಸ್ವಲ್ಪ ಮುಂದೆ ಬಂದು ಮಾಡ್ಕೊಂಡಾಗ, ಪ್ರಯತ್ನ ಪಟ್ಟಾಗ ಕೆಲವೊಂದು ತಳಿಗಳನ್ನು ಮುಂಚಿತವಾಗಿ ಯಾರೆಲ್ಲ ಇದನ್ನು ಪ್ರಯತ್ನ ಪಡ್ತಾರೋ ಅಂಥವ್ರಿಗೆ ಲಾಭ ಸಿಗೋ ಒಂದು ಸಾಧ್ಯತೆ ಜಾಸ್ತಿ ಇರ್ತದೆ. ನಾವು ಆ ಕ್ಯೂವಲ್ಲಿ ಮುಂಚೆ ಇರಬೇಕು, ಕ್ಯೂವಲ್ಲಿ ಹಿಂದೆ ಇರಬಾರ್ದು. ನೀವು ಅದಕ್ಕೋಸ್ಕರ ಪ್ರಯತ್ನ ಪಟ್ಟು ಇಲ್ಲಿ ಅವರು ಏನು ರೈತರಿಗೆ ಒಂದು ಸೌಲಭ್ಯ ಕೊಡ್ತಾ ಇದ್ದಾರೆ, ಗಿಡಗಳನ್ನು ನಿಮಗೆ ಪೂರೈಕೆ ಮಾಡೋದಿರ್ಬೋದು, ಅವ್ರು ಉಚಿತವಾಗಿ ಮಾಹಿತಿ ಕೊಡೋದಿರ್ಬೋದು, ನಿಮಗೆ ಸಲಹೆ ಕೊಡೋದಿರ್ಬೋದು, ನಿಮ್ಮ ತೋಟಕ್ಕೆ ಬಂದು ಅವರು ಭೇಟಿ ಕೊಟ್ಟು ನಿಮ್ಮ ಬೆಳೆನ ನಿರ್ವಹಣೆ ಮಾಡೋದ್ರಲ್ಲಿ ನಿಮಗೆ ಅನುಕೂಲ ಮಾಡೋದಿರ್ಬೋದು. ಈ ಒಂದು ಬೆಂಗಳೂರು ನರ್ಸರಿಯಲ್ಲಿ ಮುಂದಿನ ದಿನಗಳಲ್ಲಿ ತರಬೇತಿ ಕೈಗೊಂಡಾಗ ನಿಮಗೆ ಮಾಹಿತಿ ಕೂಡ ಕೊಡ್ತಾರೆ ಅವರು. ಈ ಒಂದು ಕಾರ್ಯಕ್ರಮ ಕೂಡ ನಿಮಗೆ ಅನುಕೂಲ ಆಯಿತು ಅಂತ ನಾವು ಅಂದ್ಕೊತೀವಿ. ಯಾಕಂದರೆ ಅವರು ಸೇಬಿನ ಬಗ್ಗೆ ಹೆಚ್ಚಿನದಾಗಿ ತರಬೇತಿ ಪಡ್ಕೊಂಡ್ಬಂದು ತಳಿಗಳನ್ನು ಪೂರೈಕೆ ಮಾಡೋ ಜೊತೆಗೆ ನಿಮಗೆ ಅಭಯ ಹಸ್ತವನ್ನು ಕೂಡ ಕೊಡ್ತಾ ಇದ್ದಾರೆ. ಏನೋ ತೊಂದರೆ ಆದರೆ ನಿಮಗೆ ನಾವು ನಮ್ಮ ಕಡೆಯಿಂದ ಈ ರೀತಿಯಾದಂಥ ಬೆಂಬಲ ಸಿಗುತ್ತೆ ಅಂತ. ಅವರ ಸಂಪರ್ಕ ಸಂಖ್ಯೆಯನ್ನು ನಾವು ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ. ಈ ಒಂದು ವಿಡಿಯೋ ಕೊನೆಯಲ್ಲಿ ಬೆಂಗಳೂರು ನರ್ಸರಿಯ ಸಂಪೂರ್ಣ ವಿಳಾಸ ಮತ್ತು ನಂಬರನ್ನು ಕೊಡ್ತೀವಿ ನಾವು. ಮತ್ತೆ ಖುದ್ದಾಗಿ ಬಂದರೆ ಬಹಳ ಚೆನ್ನಾಗಿರ್ತದೆ. ಅವರು 100% ಅವ್ರಿಗೆ ನಾಲೆಜ್ ಸಿಗುತ್ತೆ. ಖುದ್ದಾಗಿ ಬಂದಾಗ ನನ್ನ ವಿಡಿಯೋಸು ಇದೆ, ಅದು ಅವ್ರಿಗೆ ತೋರಿಸ್ಬೋದು. ಅದೆಲ್ಲ ಅವ್ರಿಗೆ ಖುದ್ದಾಗಿ ನಾಲೆಜ್ ತುಂಬ ಬರ್ತದೆ ಖುದ್ದಾಗಿ ಬಂದಾಗ. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ನರ್ಸರಿನ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರೋಂತಹ ತಳಿಗಳ ಬಗ್ಗೆ ಮಾಹಿತಿ ಪಡ್ಕೋಬೋದು. ಇಷ್ಟೊತ್ತು ನಮ್ಮ ಜೊತೆ ಕಾಲ ಕಳೆದಂಥ ಆದೇಶ್ ಸರ್ ಅವ್ರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ವಿ. ಸರ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ. ಧನ್ಯವಾದಗಳು ವೀಕ್ಷಕರೇ. ಹಾಯ್, ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್. ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಕೃಷಿಯೇತರ ವಿಷಯಗಳು, ನಮ್ಮ ಕಲೆ ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ, ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನಲ್ನಲ್ಲಿ ಜಾಯಿನ್ ಎಂಬ ಬಟನ್ನನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ. ಇದರಲ್ಲಿ ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ಪನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು. ಇಲ್ಲವಾದಲ್ಲಿ ಏನೂ ತೊಂದರೆ ಇಲ್ಲ, ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ. ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ. ಧನ್ಯವಾದಗಳು.